ಹಾಯ್, ನಾನು ನಿಮ್ಮ ವಸಂತ. ಸೊ ಇವತ್ತು ಒಂದು ಚಾಕ್ಲೇಟ್ ಮಿಕ್ಸು ಮಕ್ಕಳಿಗೆ ಯಾವ ಥರ ಮಾಡಿಕೊಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಬೋರ್ಮಿಟಾ ಹಾರ್ಲಿಕ್ಸು ಅದ್ರ ಬದಲು ಇದನ್ನು ಮಾಡಿಕೊಡ್ಬೋದು, ಒಳ್ಳೆ ಹೆಲ್ತಿಯಾಗಿರುತ್ತೆ. ಸೊ ಸೊ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಫಸ್ಟು ಈ ಥರ ಎಲ್ಲ ಐಟಮ್ನು ತೊಗೊಂಡು ಇಟ್ಕೊಳ್ಳಿ ಒಂದೇ ಸಲ. ಸೊ 100 ಗ್ರಾಮು ಸಿಸ್ಮಿ ಸೀಡ್ ಎಳ್ಳು, ಇನ್ನು 100 ಗ್ರಾಮು ಸೂರ್ಯಕಾಂತಿ ಬೀಜ, ಓಕೆ, ಸನ್ಫ್ಲವರ್ ಸೀಡ್. ಆ್ಯಂಡ್ ನೆಕ್ಸ್ಟು 200 ಗ್ರಾಮ್ ಓಟ್ಸ್ ಅಂತ ಬರುತ್ತೆ, ಅದನ್ನು 200 ಗ್ರಾಮ್ ತೊಗೊಳ್ಳಿ. ನೆಕ್ಸ್ಟು ಅಗಸೆ ಬೀಜ, ಓಕೆ, ಫ್ಲೆಕ್ಸ್ ಸೀಡ್, ಅದು 200 ಗ್ರಾಮು. 100 ಗ್ರಾಮು ಪಂಪ್ಕಿನ್ ಸೀಡ್, 100 ಗ್ರಾಮು ಆಲ್ಮಂಡ್, ಓಕೆ. ನೆಕ್ಸ್ಟ್ 100 ಗ್ರಾಮ್ ಕ್ಯಾಶಿನಟ್ಟು, 100 ಗ್ರಾಮ್ ಕೊಕ್ಕೋ ಪೌಡ್ರು, ನಿಮಗೆ ಸೂಪರ್ ಮಾರ್ಕೆಟೆಲ್ಲ ಸಿಗುತ್ತೆ. ನೆಕ್ಸ್ಟು ಬಾರ್ಲಿ 200 ಗ್ರಾಮ್. ಬಾರ್ಲಿ ಒಂದು ದಿವಸ ನೆನೆಹಾಕಿ ಅದನ್ನು ಡ್ರೈ ಮಾಡಿ ಚೆನ್ನಾಗಿ ಒಣಗಿಸ್ಕೋಬೇಕು, ಓಕೆ. ಡ್ರೈ ಮಾಡಬೇಕು, ಇಲ್ಲಾಂದರೆ ನಿಮಗೆ ಪೌಡ್ರು ಚೆನ್ನಾಗಿ ಬರೋಲ್ಲ, ಲಮ್ಸ್ ಆಗುತ್ತೆ, ಓಕೆ. ಚೆನ್ನಾಗಿ ತೊಳೆದ್ಬಿಟ್ಟು 1 ಡೇ ಬಿಫೋರು ಅದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು, ಓಕೆ. ಒಣಗಿಸಿದರೆ ನಿಮಗೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇವೆಲ್ಲನ ತೊಗೊಂಡು ಸ್ಲೋ ಉರಿಲಿ, ಸ್ವಲ್ಪ ಹಾಕಿ ಸ್ಲೋ ಉರಿಲಿ ನಾವೆಲ್ಲ ಹುರ್ಕೋಬೇಕು ಎಲ್ಲನೂ. ನೋಡಿ, ಇವಾಗ ನಾನು ಬಾರ್ಲಿ ಹುರಿತಾ ಇದ್ದೀನಿ. ಬಾರ್ಲಿ ನಿಮಗೆ ಗೊತ್ತು. 1 ಡೇ ಬಿಫೋರ್ ಸೋಕ್ ಮಾಡಿಬಿಟ್ಟು ನೆಕ್ಸ್ಟು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಫ್ಲೆಕ್ಸ್ ಸೀಡು, ಅಗಸೆ ಬೀಜ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟು ಎಳ್ಳು ಹಾಕ್ತಾಯಿದ್ದೀನಿ. ಸಿಸ್ಮಿ ಸೀಡು, ಅದು ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಸನ್ಫ್ಲವರ್ ಸೀಡು, ಆಲ್ಮಂಡು ಕೂಡ ಸ್ಲೋ ಟೆಂಪ್ರೇಚರ್ಲಿ ಮಾಡ್ಕೋಬೇಕು. ನೆಕ್ಸ್ಟು ಪಂಪ್ಕಿನ್ ಸೀಡು, ಎಲ್ಲ ಆಲ್ ಟುಗೆದರ್ ಹಾಕ್ಕೊಳ್ಳಿ. ಅದರ ಲಾಸ್ಟಿಗೆ ಒಂದು ಮಿಕ್ಸ್ ಹೇಳ್ತೀನಿ, ಅದನ್ನು ಪ್ರಾಪರಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನಾನು ರೆಸಿಪಿಲಿ ಹೇಳಿಲ್ಲ, ಅದನ್ನು ಲಾಸ್ಟಿಗೆ ಹಾಕ್ತೀನಿ, ಓಕೆ. ನೋಡಿ, ಎಲ್ಲವೂ ನಾವು ಹುರ್ಕೊಂಡು ಎಲ್ಲನೂ ಸ್ಲೋ ಟೆಂಪರೇಚರ್ಲಿ ಕ್ರಿಸ್ಪಿಯಾಗಿ ಹುರ್ಕೋಬೇಕು. ಎಲ್ಲನೂ ಹುರ್ಕೊಂಡು ಆಮೇಲೆ ಇದನ್ನು ಕೂಲ್ ಮಾಡ್ಕೋಬೇಕು, ತಣ್ಣಗೆ ಮಾಡಬೇಕು. ತಣ್ಣಗೆ ಮಾಡಿ ಆದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು, ಪೌಡ್ರ್ ಮಾಡಬೇಕು ಎಲ್ಲನೂ. ಎಲ್ಲ ಆಲ್ ಟುಗೆದರ್ ಹಾಕ್ಕೊಳ್ಳಿ. ಎಲ್ಲ ಆಲ್ ಟುಗೆದರ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಕೊಕ್ಕೋ ಪೌಡ್ರು ಲಾಸ್ಟಿಗೆ ಮಿಕ್ಸ್ ಮಾಡೋದು, ಈ ಥರ ಹಾಕಿಬಿಟ್ಟು ಮಿಕ್ಸಿಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾನು ನೋಡಿ ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡ್ರ್ 100 ಗ್ರಾಮ್ ಮಿಲ್ಕ್ ಪೌಡ್ರ್ ಹಾಕಿ, 100 ಗ್ರಾಮ್ ಕೊಕ್ಕೋ ಪೌಡರ್, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮಗೆ ಈ ಥರ ಪೌಡ್ರ್ ರೆಡಿ ಆಗುತ್ತೆ. ಇದನ್ನು ನೀವು ಸ್ವಲ್ಪ ಬೇಕು ಅಂದರೆ ನಿಮಗೆ ಸ್ವಲ್ಪ ಶುಗರ್ ಹಾಕ್ಕೋಬೋದು, ಇಲ್ಲ ಜಾಗರಿ ಹಾಕೋಬೋದು ಹುಡುಗರಿಗೆ ಕೊಡಬೇಕಾದ್ರೆ. ಆ ಥರ ಹಾಕ್ಬಿಟ್ಟು ಹಾಲಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ನೀವು ಹೊರಗಡೆ ತರೋಕ್ಕಿಂತ ಒಳ್ಳೆ ಹೆಲ್ತಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು.